ವಾಹಿನಿಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಕರ್ನಾಟಕ ಸ್ಟಾರ್ಟ್ಅಪ್ ಚಾಂಪಿಯನ್ಸ್ ನವ ಭಾರತದ ಶಿಲ್ಪಿಗಳು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಅಮೃತಾ ಯಾದವ್. ನಮ್ಮ ಭಾರತ ಕೃಷಿ ಪ್ರಧಾನ ದೇಶವಾಗಿದ್ದು ಜನಸಂಖ್ಯೆಯ 2/3 ಜನರು ಕೃಷಿ ಮೇಲೆ ಪರೋಕ್ಷವಾಗಿ ಅಥವಾ ನೇರವಾಗಿ ಅವಲಂಬಿತರಾಗಿದ್ದಾರೆ. ಇದು ಆರ್ಥಿಕ ಅಭಿವೃದ್ಧಿಯ ಮೂಲ ಅಡಿಪಾಯವೂ ಹೌದು. ಯಾಕಂದ್ರೆ ಈ ಕ್ಷೇತ್ರ ದೇಶದ ಒಟ್ಟಾರೆ GDPಗೆ ಮಹತ್ತರವಾದ ಕೊಡುಗೆಯನ್ನ ನೀಡ್ತಾ ಇದೆ. ಜೀವನೋಪಾಯವನ್ನ ಬೆಂಬಲಿಸುವ, ಹೆಚ್ಚು ಆದಾಯವನ್ನ ಗಳಿಸುವಂತಹ ಉತ್ಪಾದನೆಗೆ ಆಧುನಿಕ ತಂತ್ರಜ್ಞಾನಗಳು ಅತ್ಯವಶ್ಯಕವಾಗಿವೆ. ಕೃಷಿ ಅಥವಾ ವ್ಯವಸಾಯ ಕ್ಷೇತ್ರ ಎದುರಿಸುವಂತಹ ಹಲವಾರು ಸವಾಲುಗಳಿಗೆ ಪರಿಹಾರವನ್ನ ಈ ಕೃಷಿ ತಂತ್ರಜ್ಞಾನ ಒದಗಿಸುತ್ತೆ. ಈ ನಿಟ್ಟಿನಲ್ಲಿ ಸಾವಿರಾರು ಸ್ಟಾರ್ಟ್ಅಪ್ಗಳು ಹೊರಹೊಮ್ತಾ ಇದ್ದು, ಅಗ್ರಿಟೆಕ್ ಸ್ಟಾರ್ಟ್ಅಪ್ಗಳು ಹೊಸ ಆಲೋಚನೆಗಳೊಂದಿಗೆ ಹೊಸ ಅಲೆಯನ್ನ ಸೃಷ್ಟಿಸ್ತಾ ಇದೆ. ಜೀವ ವಾಟರ್ ಟೆಕ್ನಾಲಜೀಸ್ ಕಂಪನಿಯ ರಂಜಿತ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ. ನಿಮ್ಮ ಪರಿಚಯ ಹಾಗೂ ಫೌಂಡರ್ನ ಪರಿಚಯ ಮಾಡ್ತೀವಿ. ಸೊ ನಮ್ಮ ಕಂಪನಿ ಹೆಸರು ಬಂದು ಫೋರ್ತ್ ಫೇಸ್ ವಾಟರ್ ಟೆಕ್ನಾಲಜೀಸ್ ಪ್ರೈವೇಟ್ ಲಿಮಿಟೆಡ್ ಅಂತ, ಆ್ಯಂಡ್ ನಮ್ಮ ಬ್ರ್ಯಾಂಡ್ ಹೆಸರು ಬಂದು ಜೀವ ವಾಟರ್ ಅಂತ ಹೇಳಿ. ಸೊ ನಮ್ಮ ಕಂಪನಿ ಫೌಂಡರ್ ಬಂದು ಡಾಕ್ಟರ್ ಶ್ರೀನಿವಾಸನ್ ವಿಠೋಬಾ ಅಂತೇಳಿ. ಅವರು ಈಸ್ ಅ ಸೀರಿಯಸ್ ಆಂಟ್ರಪ್ರಿನರ್. ಅವರು OEM ಸ್ಪೇಸಲ್ಲಿ, ಒರಿಜಿನಲ್ ಎಕ್ವಿಪ್ಮೆಂಟ್ಸ್ ಮ್ಯಾನುಫ್ಯಾಕ್ಚರಿಂಗ್ ಸ್ಪೇಸಲ್ಲಿ 45 ವರ್ಷಗಳಿಂದ ಅವರು ಇಂಡಸ್ಟ್ರಿಯಲ್ಲಿ ಇದ್ದು, ಇವಾಗ ಸಸ್ಟೈನೇಬಲ್ ಸ್ಪೇಸ್, ಅಗ್ರಿಕಲ್ಚರ್ ಸ್ಪೇಸಿಗೆ ಅವ್ರು ಬಂದಿದ್ದಾರೆ. ನಮ್ಮ ಡಿವೈಸ್ ಫೌಂಡರ್ ಬಂದು ಡಾಕ್ಟರ್ ಕೃಷ್ಣ ಮಾದಪ್ಪ ಅಂತೇಳಿ. ಅವರು ನಮ್ಮ ಜೀವ ವಾಟರ್ ಡಿವೈಸಸ್ ಬಗ್ಗೆ ಕಳೆದ 30 ವರ್ಷಗಳಿಂದ ನೀರಿನ ಗುಣಾಂಶಗಳು, ಅನಾಮಲಿ ಪ್ರಾಪರ್ಟೀಸ್ ಆಫ್ ದಿ ವಾಟರ್ ಅಂತ ಹೇಳ್ತೀವಿ, ಇದ್ರ ಬಗ್ಗೆ ಕಳೆದ 30 ವರ್ಷಗಳಿಂದ ಪ್ರಪಂಚದ ಬೇರೆ ಬೇರೆ ಜಾಗಗಳಲ್ಲಿ ಏನು ನೀರಿರುತ್ತೋ ಅದರದ್ದು ಕ್ವಾಲಿಟಿ ಹೇಗಿರುತ್ತೆ, ಪ್ರಕೃತಿ ನೀರನ್ನು ಯಾವ ಉದ್ದೇಶಕ್ಕಾಗಿ ಸೃಷ್ಟಿ ಮಾಡಿದೆ ಅನ್ನೋದೊಂದು ತಿಳ್ಕೊಳ್ಳೋ ಪ್ರಯತ್ನದಲ್ಲಿ ಆ ಒಂದು ರಿಸರ್ಚ್ನ ಅವ್ರು ತೊಡ್ಕೊಂಡಿದ್ದಾರೆ ಕಳೆದ 30 ವರ್ಷಗಳಿಂದ. ಆ ಒಂದು 30 ವರ್ಷಗಳ ರಿಸಲ್ಟಿನ ಫಲವೇ ಈ ಜೀವ ವಾಟರ್ ಡಿವೈಸಸ್ ಅಂತ ಹೇಳಿ. ಓಕೆ, ಏನಿದು ಡಿವೈಸಸ್ ಮತ್ತೆ ಯಾವ ಟೆಕ್ನಾಲಜಿಯನ್ನ ನೀವು ಯೂಸ್ ಮಾಡ್ತೀವಿ? ಸೊ ಡಿವೈಸಸ್ ಬೇಸಿಕ್ಲಿ ಇದು ಎಲ್ಲಿ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ, ಮೇಯ್ನ್ಲಿ ನೀವು ಎಲ್ಲಿ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಅಗ್ರಿಕಲ್ಚರ್ ಯೂಸ್ ಮಾಡಬೇಕಾಗುತ್ತೆ. ಸೊ ಅಗ್ರಿಕಲ್ಚರಲ್ಲಿ ಇದು ಜನ ನೋಡಿದ ತಕ್ಷಣ ವಾಟರ್ ಫಿಲ್ಟರ್ಸ್ ಅಂತ ತಿಳ್ಕೊತಾರೆ. ಇದು ವಾಟರ್ ಫಿಲ್ಟರ್ಸ್ ಅಲ್ಲ. ವಾಟರ್ ಫಿಲ್ಟರ್ ಆದಮೇಲೆ ಹಾಕುವಂಥ ಡಿವೈಸ್. ಪಂಪ್ ಔಟ್ಲೆಟ್ಸ್ ಇರುತ್ತೆ ನೋಡಿ, ಡೆಲಿವರಿ ಲೈನ್ ಇರುತ್ತೆ ನೋಡಿ, ಅಲ್ಲಿಗೆ ಹಾಕಬೇಕಂತ ಡಿವೈಸ್ ಇದು. ಸೊ ಇದು ಬಂದು ವಿಪಾಸ ಅಂತ ಹೇಳ್ತೀವಿ. ಸೊ ಇದು ಬಂದು ಇನ್ಲೆಟ್, ಇದು ಬಂದು ಔಟ್ಲೆಟ್ಟು. ನೀರನ್ನು ಈ ಡಿವೈಸ್ ಮೂಲಕ ನೀವು ಪಾಸ್ ಮಾಡಬೇಕು, ಅಂದರೆ ಹರಿಸ್ಬೇಕು. ಸೊ ಏನು ತಂತ್ರಜ್ಞಾನ ಅಂತ ಹೇಳಿದ್ರೆ, ಇದರಿಂದ ಹೊರಗಡೆ ಬರೋ ನೀರೇನಿರುತ್ತೆ ಮೇಲ್ಮೈ ಒತ್ತಡ ಅಂತ ಹೇಳ್ತೀವಿ ಕನ್ನಡದಲ್ಲಿ. ಇಂಗ್ಲೀಷಲ್ಲಿ ಸರ್ಫೇಸ್ ಟೆನ್ಷನ್ ಅಂತ ಹೇಳ್ತೀವಿ. ಈ ಸರ್ಫೇಸ್ ಟೆನ್ಷನ್ ಅನ್ನೋದು ನ್ಯಾಚುರಲ್ ಆಗಿ ಕಡಿಮೆ ಮಾಡೋದಕ್ಕೆ ನಮ್ಮ ಡಿವೈಸ್ ಬಂದು ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಸರ್ಫೇಸ್ ಟೆನ್ಷನ್ ಅಥವಾ ಮೇಲ್ಮೈ ಒತ್ತಡ ಅಂತ ಯಾವ ರೀತಿ ಹೇಳಬೇಕು ಅಂತ ಹೇಳಿದ್ರೆ, ಮಾಲಿಕ್ಯುಲರ್ ಲೆವೆಲ್ ಅಂದರೆ ಆಟಮಲ್ಲಿ, ನೀರಿನ ಆಟಮಲ್ಲಿ ಈ ಆಕರ್ಷಣಾ ಶಕ್ತಿ ಅಂತ ಹೇಳ್ತೀವಿ. ಸೊ ಈ ಹೈಡ್ರೋಜನ್ ಮಾಲಿಕ್ಯೂಲ್ಸ್ ಮಧ್ಯೆ ಆಕರ್ಷಣಾ ಶಕ್ತಿ ಯಾವತ್ತು ಜಾಸ್ತಿ ಇರುತ್ತೋ ಅದರಲ್ಲಿ ಸರ್ಫೇಸ್ ಟೆನ್ಷನ್ ಅನ್ನೋದು ಜಾಸ್ತಿ ಇರುತ್ತೆ. ಇದು ನಮ್ಮ ಬೋರ್ವೆಲ್ ವಾಟರ್ ಆಗಲಿ ಅಥವಾ ಫಿಲ್ಟರ್ ವಾಟರ್, RO ವಾಟ್ರಲ್ಲಿ ಇದು ಜಾಸ್ತಿ ಇರುತ್ತೆ. ಇದರಿಂದ ಏನು ಉಪಯೋಗ, ಏನು ಡಿಸ್ಅಡ್ವಾಂಟೇಜ್ ಅಂತ ಹೇಳಿದ್ರೆ, ಭೂಮಿಯಲ್ಲಿ ನೀರು ಹಿಂಗೋದಿಲ್ಲ, ಸರ್ಫೇಸ್ ಟೆನ್ಷನ್ ಜಾಸ್ತಿ, ಅಬ್ಸಾರ್ಪ್ಷನ್ ಕಡಿಮೆ ಇರುತ್ತೆ. ಸೊ ನೀರನ್ನು ನಮ್ಮ ಡಿವೈಸ್ ಮೂಲಕ ನೀವು ಪಾಸ್ ಮಾಡೋದ್ರಿಂದ ನ್ಯಾಚುರಲ್ ಆಗಿ ಸರ್ಫೇಸ್ ಟೆನ್ಷನ್ ಅಂದರೆ ಮೇಲ್ಮೈ ಒತ್ತಡನ ಕಡಿಮೆ ಮಾಡ್ಕೋಬೋದು. ಸೊ ಇದರಿಂದ ಏನಾಗುತ್ತೆ, ನೀರು ಭೂಮಿ ಒಳಗಡೆ ಚೆನ್ನಾಗಿ ಅಬ್ಸಾರ್ಬ್ ಆಗಿ, ಈ ಅಬ್ಸಾರ್ಪ್ಷನ್ ಅಂತ ಏನು ಹೇಳ್ತೀವಿ, ನೀರಿನ ವಾಟರ್ ರಿಟೆನ್ಷನ್ ಅಂತ ಹೇಳ್ತೀವಿ, ಇದು ನಿಮಗೆ ಜಾಸ್ತಿ ಆಗುತ್ತೆ. ಸೊ ವಾಟರ್ ರಿಟೆನ್ಷನ್ ಜಾಸ್ತಿ ಆಗಿ ಏನಾಗುತ್ತೆ, ನೀವೇನೇ ಫರ್ಟಿಲೈಸರ್ಸ್ ಕೊಟ್ಟರು, ಮೈಕ್ರೋಬಿಯಲ್ ಆ್ಯಕ್ಟಿವಿಟೀಸ್ ಅಂತ ಹೇಳ್ತೀವಿ, ಈ ಮೈಕ್ರೋಬಿಯಲ್ ಆ್ಯಕ್ಟಿವಿಟೀಸ್ ಅನ್ನೋದು ನಿಮಗೆ ಜಾಸ್ತಿ ಆಗುತ್ತೆ. ಸೊ ಇದರಿಂದ ನಿಮಗೆ ಬೇರಿನ ಬೆಳವಣಿಗೆ ಅದೆಲ್ಲ ನೀವು ನ್ಯಾಚುರಲ್ ಆಗಿ ಚೆನ್ನಾಗಿ, ನಿಮಗೆ ಮಣ್ಣಿನ ಫಲವತ್ತತೆ ಜಾಸ್ತಿಯಾಗಿ ನಿಮಗೆ ಈಲ್ಡ್ ಅಥವಾ ಇಳುವರಿ ಅನ್ನೋದು ನಿಮಗೆ ನ್ಯಾಚುರಲ್ ಆಗಿ ಜಾಸ್ತಿ ಆಗುತ್ತೆ. ಯಾವುದೇ ಒಂದು ಕೆಮಿಕಲ್ ಫರ್ಟಿಲೈಸರ್ಸ್ ಬಳಸ್ತದೆ, ನಿಮಗೆ ಫರ್ಟಿಲೈಸರ್ಸ್ ಯೂಸ್ ಮಾಡೋ ಒಂದು ಅಂಶ ಏನಿದೆ ಅಥವಾ ಕ್ವಾಂಟಿಟಿ, ಅದನ್ನು ಕಡಿಮೆ ಮಾಡ್ಕೊಂಡು ಬರ್ಬೋದು ಈ ಡಿವೈಸ್ನ ಮೂಲಕ. ಓಕೆ, ಸೊ ಯಾವೆಲ್ಲ ಕ್ರಾಪ್ಸ್ ಮೇಲೆ ನೀವು ಇದನ್ನ ಎಕ್ಸ್ಪೆರಿಮೆಂಟ್ ಮಾಡಿ? ಇದನ್ನು ನಾವು ತರಹೇವಾರಿ ಕ್ರಾಪ್ಸ್ ಮೇಲೆ ಅಪ್ಲೈ ಮಾಡಿದ್ವಿ. ಭತ್ತ ಆಗಿರ್ಬೋದು, ಕಬ್ಬಾಗಿರ್ಬೋದು, ಟೊಮ್ಯಾಟೊ, ಹಸಿಮೆಣಸಿನ್ಕಾಯಿ ಮತ್ತು ಚಿಲ್ಲಿ, ನಾವು ಕಾಟನ್ ಅದರ ಮೇಲೆ ನಾವು ಪ್ರಯೋಗ ಮಾಡಿದ್ದೀವಿ, ಗ್ರೇಪ್ಸ್ ಮೇಲೆ ಪ್ರಯೋಗ ಮಾಡಿದ್ದೀವಿ. ಸೊ ಇದು ಯಾವುದೇ ಕ್ರಾಪ್ ಡಿಪೆಂಡೆಂಟ್ ಅಂತ ಡಿವೈಸಸ್ ಅಂತ ಹೇಳೋಕ್ಕಾಗಲ್ಲ. ಎಲ್ಲ ರೀತಿ ಕ್ರಾಪ್ಗೂ ಇದನ್ನು ಯೂಸ್ ಮಾಡ್ಬೋದು ನೀವು.
ಈಗ ಯಾವೆಲ್ಲ ಸ್ಪೆಸಿಫಿಕ್ ಏರಿಯಾದಲ್ಲಿ ಸರ್ಫೇಸ್ ಟೆನ್ಷನ್ ಅನ್ನೋದಿರುತ್ತೆ ಮತ್ತೆ ಭೂಮಿ ಫಲವತ್ತತೆ ಕಮ್ಮಿ ಇದೆ ಅಂತ ನೀವು ಹೇಗೆ ಐಡೆಂಟಿಫೈ ಮಾಡ್ತೀರಾ? ಕರ್ನಾಟಕದಲ್ಲಿ ಎಸ್ಪೆಷಲಿ ನಾರ್ತ್ ಕರ್ನಾಟಕದಲ್ಲಿ ಆಗಲಿ ರಾಯಚೂರು, ಗುಲ್ಬರ್ಗ, ಬಳ್ಳಾರಿ, ಕೊಪ್ಪಳ, ಗದಗ ಇಲ್ಲೆಲ್ಲ ನಿಮಗೆ TDS ವ್ಯಾಲ್ಯೂ ಅಂತ ಏನು ಹೇಳ್ತೀವಿ ಅದು 3,000ದಿಂದ 5,000ವರೆಗೂ ಇದು ನಿಮಗೆ TDS ವ್ಯಾಲ್ಯೂ ಇದೆ. ಸೊ ಈ TDS ವ್ಯಾಲ್ಯೂ ಇರೋದ್ರಿಂದ ಏನಾಗುತ್ತೆ, ನಿಮಗೆ ಮಣ್ಣಿನ ಫಲವತ್ತತೆ ಅನ್ನೋದು ಕಡಿಮೆ ಇರುತ್ತೆ. ಸೊ ಮಣ್ಣಿನ ಫಲವತ್ತತೆ ಹೇಗೆ ಕಡಿಮೆ ಇರುತ್ತೆ ಅಂತ ನೀವು ಐಡೆಂಟಿಫೈ ಮಾಡ್ಬೋದು ಅಂತ ಹೇಳಿದ್ರೆ, ನಿಮಗೆ ಅಂದ್ಕೊಂಡಷ್ಟು ನಿಮಗೆ ಇಳುವರಿ ಬರಲ್ಲ. ನೀವು ಎಷ್ಟೇ ನೀರು ಹರಿಸಿದ್ರು ಆ ನೀರು ಅನ್ನೋದು ಭೂಮಿಯಲ್ಲಿ ಇಂಗಲ್ಲ. ಭೂಮಿ ಅನ್ನೋದು ಗಟ್ಟಿ ಇರುತ್ತೆ ನಿಮಗೆ. ಮತ್ತು ಈ ಭೂಮಿ ಮೇಲೆ ಅಂದರೆ ಮಣ್ಣಿನ ಮೇಲೆ ಬಿಳಿ ಪದರಗಳು ಅಂದರೆ ಸಾಲ್ಟ್ ಪ್ಯಾಚಸ್ ಅಂತ ಹೇಳ್ತೀವಿ. ಸೊ ಈ ಸಾಲ್ಟ್ ಪ್ಯಾಚಸ್ ಅನ್ನೋದು ಭೂಮಿ ಮೇಲೆ ಬಿದ್ದುಬಿಡುತ್ತೆ. ಸೊ ಇದರಿಂದ ನೀವು ಎಷ್ಟೇ ನೀರು ಹರಿಸಿದ್ರು ನೀವು ಅಂದ್ಕೊಂಡಷ್ಟು ರಿಸಲ್ಟ್ಸ್ ಬರಲ್ಲ. ಸೊ ಇದರಿಂದ ನಾವು ಫಲವತ್ತತೆ ಕಡಿಮೆ ಇದೆ ಅಂತ ನಾವು ಕಂಡುಕೊಂಡಿದ್ದೀವಿ. ಸೊ ಇಂಥ ಈ ಏರಿಯಾಗಳಲ್ಲಿ ನಾವು ಇದನ್ನು ಯೂಸ್ ಮಾಡಿ ನೋಡಿದಾಗ ನಿಮಗೆ ನಮ್ಮ ಡಿವೈಸ್ನ ನಾವು ಯೂಸ್ ಮಾಡಿ ನೋಡಿದಾಗ ನಿಮಗೆ ಫಲವತ್ತತೆ ನ್ಯಾಚುರಲಾಗೆ ಜಾಸ್ತಿ ಆಗಿದೆ ನಾವು ಕಂಡುಕೊಂಡಿದ್ದೀವಿ. ನಮ್ಮ ಡಿವೈಸ್ ಯೂಸ್ ಮಾಡೋದ್ರಿಂದ ಸಾಕಷ್ಟು ರೈತರು ಇದನ್ನು ಫಲವತ್ತತೆನ ಜಾಸ್ತಿ ಮಾಡ್ಕೊಂಡಿದ್ದಾರೆ. ಉದಾಹರಣೆಗೆ ಹೇಳಬೇಕಂತ ಹೇಳಿದ್ರೆ, ನಾವು ಭತ್ತದ ಮೇಲೆ ನಾವು ಇದನ್ನು ಪ್ರಯೋಗ ಮಾಡಿ ನೋಡಿದ್ವಿ. ಸಮುನ್ನತಿ ನ್ಯಾಷನಲ್ ಆಗ್ರೋ ಫೌಂಡೇಶನ್ ಅಂತ ಹೇಳಿ ಇವರು ಭತ್ತದ ಮೇಲೆ ನಮ್ಮ ಡಿವೈಸ್ನ ಪ್ರಯೋಗ ಮಾಡಿ ನೋಡಿದ್ದಾರೆ. ಸೊ ಇವರು ಪ್ರಯೋಗ ಮಾಡಿ ನೋಡಿ ಏನು ರಿಸಲ್ಟ್ ಕಂಡುಕೊಂಡಿದ್ದಾರೆ ಅಂತ ಹೇಳಿದ್ರೆ 45% ಜಾಸ್ತಿ ಇಳುವರಿಯನ್ನು ಇವರು ಕಂಡುಕೊಂಡಿದ್ದಾರೆ. ಅದೇ ರೀತಿ ನಾವು ಕೃಷಿ ವಿಶ್ವವಿದ್ಯಾನಿಲಯ GKVK ಬೆಂಗಳೂರಲ್ಲೇ ನಾವು ಇದನ್ನು ಟ್ರೈ ಮಾಡಿ ನೋಡಿದ್ದೀವಿ ಮೂಲಂಗಿ ಬೆಳೆ ಮೇಲೆ. ಸೊ ಮೂಲಂಗಿ ಬೆಳೆ ಮೇಲೆ ನಾವು 47 ಮೆಟ್ರಿಕ್ ಟನ್ನಷ್ಟು ನಾವು ಪರ್ ಹೆಕ್ಟೇರ್ ನಾವು ಇಳುವರಿಯನ್ನು ಕಂಡುಕೊಂಡಿದ್ದೀವಿ. ಸೊ ನಮ್ಮ ಡಿವೈಸಸ್ ಬಂದು ನಮ್ಮ ಟೆಕ್ನಾಲಜಿ ICRISAT ಅಂತ ಇಂಟರ್ನ್ಯಾಷನಲ್ ಕ್ರಾಪ್ ರಿಸರ್ಚ್ ಫಾರ್ ಸೆಮಿ ಅರಿಡ್ ಕ್ರಾಪ್ಸ್ ಅಂತೇಳಿ ಹೈದರಾಬಾದಲ್ಲಿ ಇದು ಇನ್ಕ್ಯುಬೇಟ್ ಆಗಿದೆ. ಅದೇ ರೀತಿ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು, ಸಮುನ್ನತಿ ಮತ್ತು ಮುರುಗಪ್ಪ ಗ್ರೂಪ್ಸ್ ಅವರು ನಮ್ಮ ಥರ್ಡ್ ಪಾರ್ಟಿ ರಿಸರ್ಚ್ ಆರ್ಗನೈಸರ್ಸ್ ಅವರು ನಮ್ಮ ಡಿವೈಸನ್ನು ಟೆಸ್ಟ್ ಮಾಡಿ ನಮ್ಮ ಡಿವೈಸನ್ನು ಸರ್ಟಿಫೈ ಮಾಡಿದ್ದಾರೆ ಅವರು. ವೀಕ್ಷಕರೇ, ಈಗ ನಮ್ಮ ಜೊತೆ ಸ್ಕೇಲಯಾನ್ ಕಾಮರ್ಸ್ ಪ್ರೈವೇಟ್ ಲಿಮಿಟೆಡ್ ನ ಫೌಂಡರ್ ಆಗಿರುವ ಶ್ರೀಧರ್ ಭಟ್ ಅವರಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ. ನಮ್ಮ ಸಂಸ್ಥೆಯ ಟ್ಯಾಗ್ಲೈನ್ ಟ್ರೇಸ್, ಪ್ರೊಟೆಕ್ಟ್ ಹಾಗೂ ಕಾಂಪ್ಲೈನ್. ನಮ್ಮ ಸಂಸ್ಥೆ ಇವತ್ತು ಜಗತ್ತಿನಾದ್ಯಂತ ಕೃಷಿ ಸಂಸ್ಥೆಗಳು, ಕೃಷಿ ಹಾಗೂ ಅದರಿಂದ ಉತ್ಪಾದನೆ ಆಗುವಂತಹ ವಸ್ತುಗಳನ್ನ ಸಂಸ್ಕರಣೆ ಮಾಡುವಂತಹ ಸಂಸ್ಥೆಗಳ ಒಂದು ದೊಡ್ಡ ಪ್ರಾಬ್ಲಮ್ ಅನ್ನ ನಾವು ಸಾಲ್ವ್ ಮಾಡೋದಕ್ಕೆ ಅಂತ ಈ ಕಂಪನಿನ ಹುಟ್ಟಾಕಿರುವಂತಹ. ಇವತ್ತು 30%ಗೂ ಹೆಚ್ಚು ಮಾರ್ಕೆಟ್ ಅಲ್ಲಿ ಸಿಗುವಂತಹ ಅಗ್ರಿ ಪ್ರಾಡಕ್ಟ್ಸ್ಗಳು, ಅದು ಅಗ್ರಿ ಇನ್ಪುಟ್ ಇರಬಹುದು, ಕೃಷಿ ಇನ್ಪುಟ್ ಅಂತ ಹೇಳಂದ್ರೆ ಬೀಜ ಉತ್ಪಾದಕ ಕಂಪನಿಗಳಿರ್ಬೋದು, ಅಥವಾ ರಸಗೊಬ್ಬರ ಪೂರೈಕೆ ಮಾಡುವಂತಹ ಕಂಪನಿಗಳು, ಹನಿ ನೀರಾವರಿ ಅಥವಾ ಕೀಟನಾಶಕ ಈ ತರದ ಕಂಪನಿಗಳು, ಹಾಗೇನೆ ಕೃಷಿಯಿಂದ ಉತ್ಪಾದನೆಯಾದಂತಹ ವಸ್ತುಗಳನ್ನ ರಫ್ತು ಮಾಡುವಂತಹ ಕಂಪನಿಗಳು, GI ಟ್ಯಾಗ್ ಹೊಂದಿರುವಂತಹ ಕಂಪನಿಗಳು, ಇವರೆಲ್ಲರಿಗೂ ಕೂಡ ತೊಂದರೆ ಇರುವಂತದ್ದು ಏನಂದ್ರೆ ಕೌಂಟರ್ಫೀಟ್ ಪ್ರಾಡಕ್ಟ್ಸ್ ಅಥವಾ ನಕಲಿ ವಸ್ತುಗಳು 30%ಗೂ ಹೆಚ್ಚು ಮಾರ್ಕೆಟ್ ಶೇರ್ ಅನ್ನು ಹೊಂದಿರೋದು. ಹಾಗಾಗಿ ಎಲ್ಲಾ ಕಡೆಯಲ್ಲಿಯೂ ಕೂಡ ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ಬೇರೆ ಬೇರೆ ದೇಶಗಳಲ್ಲಿ ಅಲ್ಲಿರುವಂತಹ ಸರ್ಕಾರಗಳು ಹಾಗೇನೆ ದೃಢೀಕರಣ ಮಾಡುವಂತಹ ಅಥವಾ ಸರ್ಟಿಫೈಯಿಂಗ್ ಏಜೆನ್ಸೀಸ್ ಅವರು ತಮ್ಮದೇ ಆದಂತಹ ನೀತಿ ನಿಯಮಗಳು, ರೂಪರೇಷೆಗಳನ್ನು ಮಾಡಿದ್ದಾರೆ. ಒಂದು ಪ್ರಾಡಕ್ಟ್ ಅನ್ನ ಆ ಮಾರ್ಕೆಟ್ ಅಲ್ಲಿ ಮಾರಾಟ ಮಾಡಬೇಕು ಅಂತ ಹೇಳಿದ್ರೆ ಅದರ ಮೂಲವನ್ನ ಒಬ್ಬರು ತಿಳಿಬಹುದಾದಂತಹ ಒಂದು ಸಾಫ್ಟ್ವೇರ್ ಅನ್ನು ಅಳವಡಿಸಿಕೊಳ್ಬೇಕು ಅಂತ. ಅಂದ್ರೆ ವಸ್ತು ಯಾವ ಮೂಲದಿಂದ ಬಂತು, ಆರಿಜಿನಲ್ ಟ್ರೇಸ್ ಅಂತ ಹೇಳ್ತೀವಿ. ಅಂದ್ರೆ ಅದನ್ನ ಯಾವ ರೀತಿಯಲ್ಲಿ ಅವರು ಮ್ಯಾನುಫ್ಯಾಕ್ಚರ್ ಮಾಡಿದ್ರು ಅಥವಾ ಯಾವ ರೀತಿಯಲ್ಲಿ ಆ ಪ್ರಾಡಕ್ಟ್ ಅನ್ನ ಸಂಸ್ಕರಣೆ ಮಾಡಿದ್ರು, ಅವೆಲ್ಲ ಇನ್ಫಾರ್ಮೇಶನ್ ಅನ್ನ ಕೂಡ ಹೊಂದಿರುವಂತಹ ಒಂದು ಸಾಫ್ಟ್ವೇರ್ ಅನ್ನು ನಾವು ಸ್ಕೇಲಯಾನ್ ಮೂಲಕ ಕೊಡ್ತಾ ಇದ್ದೀವಿ. ಈ 3 ತೊಂದರೆಗಳು ಏನಿದೆ, ಪ್ರಾಬ್ಲಮ್ ಸ್ಟೇಟ್ಮೆಂಟ್ಸ್ ಏನಿದೆ ಅಗ್ರಿ ಬಿಸ್ನೆಸ್ ಗಳದ್ದು,
ಅದನ್ನ ನಾವು ಸಪ್ಲೈ ಚೈನ್ ಯೂನಿಟ್ ಲೆವೆಲ್ ಟ್ರೇಸಬಿಲಿಟಿ, ಅಂದ್ರೆ ನೀವು ಯಾವ್ದೋ ಒಂದು ಆರ್ಗ್ಯಾನಿಕ್ ಪ್ರಾಡಕ್ಟ್ ಅಂತ ಇವತ್ತು ತಗೊಂಡ್ರೆ ಆ ಪ್ರಾಡಕ್ಟ್ ಪ್ರತಿಯೊಂದು ಯೂನಿಟ್ ನಿಮ್ ಕೈಯಲ್ಲಿರುವಂತಹ ಬಾಟಲ್ ಅದು ನಿಜವಾಗ್ಲೂ ಒರಿಜಿನಲ್ ಕಂಪನಿ ಮ್ಯಾನುಫ್ಯಾಕ್ಚರ್ಡ್ ಹೌದು ಅಲ್ವೋ ಅನ್ನೋಂಥದ್ದನ್ನ, ಅಥವಾ ಒಬ್ಬ ರೈತ ಆರ್ಗ್ಯಾನಿಕ್ ಬಯೋ ಫರ್ಟಿಲೈಸರ್ ಯಾವ್ದನ್ನ ತಗೊಂಡ್ ಬಂದ ಅಂದ್ರೆ ಅದನ್ನ ಬಳಸೋದಕ್ಕಿಂತ ಮುಂಚೆ ಅವರು ಅದನ್ನ ಸ್ಕ್ಯಾನ್ ಮಾಡೋದ್ರ ಮುಖಾಂತರ ಪ್ರತಿಯೊಂದು ಪ್ರಾಡಕ್ಟ್ ಅನ್ನ ಅದು ಎಲ್ಲಿಂದ ಬಂತು ಮೂಲವನ್ನು ತಿಳಿಬಹುದು. ಆ ರೀತಿಯ ಒಂದು ಸೊಲ್ಯೂಷನ್ ಅನ್ನು ನಾವಿವತ್ತು ಡೆವಲಪ್ ಮಾಡಿ ಮಾರ್ಕೆಟ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿರುವಂತದ್ದು. ಇದರ ಮೂಲಕ ಈಗಾಗಲೇ 200ಕ್ಕೂ ಹೆಚ್ಚು ಭಾರತದಲ್ಲಿ ಪ್ರಖ್ಯಾತಿಯಲ್ಲಿ ಪಡೆದಿರುವಂತಹ ಕೃಷಿ ಇನ್ಪುಟ್ ಮತ್ತೆ ಔಟ್ಪುಟ್ ಅಥವಾ ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಕಂಪನಿಗಳು, GI ಟ್ಯಾಗ್ ಕಂಪನಿಗಳು, ಹಾಗೆ ವ್ಯಾಲ್ಯೂ ಆಡೆಡ್ ಅಗ್ರಿ ಪ್ರಾಡಕ್ಟ್ಸ್ ಕಂಪನಿಗಳು ಇದನ್ನ ಆಲ್ರೆಡಿ ಬಳಸ್ತಾ ಇದ್ದಾರೆ. ಸೊ ಇವತ್ತು ನಮ್ಮ ಪ್ರಾಡಕ್ಟ್ ಅನ್ನ ಕರ್ನಾಟಕ ರಾಜ್ಯದ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಿನ ಒನ್ ಆಫ್ ದ ಸಬ್ಸಿಡಿ ಸಪ್ಲೈ ಪ್ರೋಗ್ರಾಮ್ಗೆ ಕೂಡ ಬಳಸ್ತಾ ಇದ್ದಾರೆ. ಹಾಗೇನೆ ಸಾಕಷ್ಟು ಅಗ್ರಿ ಕಂಪನಿಗಳು ಅವರ ಪ್ರಾಡಕ್ಟ್ ಅನ್ನ ಅಥೆಂಟಿಕೇಟ್ ಮಾಡೋದಕ್ಕೆ ಅಥವಾ ಕೌಂಟರ್ಫಿಟ್ ನಕಲಿ ಮಾರಾಟ ಆಗದೆ ಇರುವಂತೆ ತಡೆಯೋದಕ್ಕೋಸ್ಕರ ನಮ್ಮ ಪ್ರಾಡಕ್ಟ್ ಅನ್ನ ಬಳಸ್ತಾ ಇದ್ದಾರೆ. ಹಾಗೆಯೇ ಇದು ಯಾವ ರೀತಿಯಲ್ಲಿ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ ಯುನಿಕ್ ಲೆವೆಲ್ ಪ್ರತಿಯೊಂದು ಪ್ರಾಡಕ್ಟಿಗೂ ಕೂಡ ಒಂದು ಯುನಿಕ್ ಆಗಿರುವಂತಹ QR ಕೋಡ್ ಅನ್ನ ನಾವು ಪ್ರೊವೈಡ್ ಮಾಡ್ತೀವಿ. ಅದು ಟೆಕ್ನಾಲಜಿ ವೈಸ್ ಅಡ್ವಾನ್ಸ್ಡ್ ನಾನ್ ಕ್ಲೋನಬಲ್ ಸೆಕ್ಯೂರ್ QR ಕೋಡ್ ಅಂತ ಒಂದು ಟೆಕ್ನಾಲಜಿಯನ್ನ ಬಳಸ್ತೀವಿ. ಅದರ ಮೂಲಕ ಯಾವುದೇ ಒಂದು ಪ್ರಾಡಕ್ಟ್, ಒಂದು ನಿಮ್ ಕೈಲಿರುವಂತಹ ಬಾಟಲ್ ಇನ್ನೊಂದು ಬಾಟಲ್ ಇಂದ ಡಿಫ್ರೆಂಟ್ ಅಂತ ಅದನ್ನ ಐಡೆಂಟಿಫೈ ಮಾಡ್ಬೋದು. ಆ ರೀತಿಯ ಒಂದು ಟೆಕ್ನಾಲಜಿ. ಹಾಗೆಯೇ ಕನ್ಸ್ಯೂಮರ್ಸ್ಗೆ, ಅದು ಫಾರ್ಮರ್ಸ್ ಇರ್ಬೋದು, ರೈತರು ಇರ್ಬೋದು, ಅಥವಾ ಎಂಡ್ ಕನ್ಸ್ಯೂಮರ್ಸ್ ಇರ್ಬೋದು, ಅವರು ಅದನ್ನ ಪೂರ್ತಿ ಡೀಟೇಲ್ ಯಾವ ರೀತಿಯಲ್ಲಿ ಆ ಪ್ರೋಸೆಸ್ ಆಯ್ತು ಇನ್ಕ್ಲೂಡಿಂಗ್ ವಿಡಿಯೋ, ಅದು ಎಲ್ಲಿಂದ ಬಂತು, ಹೇಗೆ ಅದನ್ನ ಬಳಸ್ತಿದ್ದಾರೆ, ಅಥವಾ ಯಾವ ರೀತಿಯಲ್ಲಿ ಆ ಪ್ರೊಸೆಸಿಂಗ್ ನಡೀತಾ ಇದೆ ಅನ್ನೋಂತಹ ಪೂರ್ತಿ ಡೀಟೇಲ್ ಅನ್ನು ಅದರಿಂದ ತಗೊಳ್ಬಹುದು. ಹಾಗೇನೆ ಬೇರೆ ಬೇರೆ ದೇಶಗಳಿಗೆ ಅದನ್ನ ರಫ್ತು ಮಾಡಬೇಕು ಅಥವಾ ಆ ಪ್ರಾಡಕ್ಟ್ ಅನ್ನ ಕಳಿಸ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಬೇಕಾಗಿರುವಂತಹ ಕಾಂಪ್ಲಯನ್ಸ್ ಅಥವಾ ಸರ್ಟಿಫೈಯಿಂಗ್ ಏಜೆನ್ಸಿ ಒಂದರ ನಾರ್ಮ್ಸ್ ಏನಿರುತ್ತೆ ಅದೆಲ್ಲದನ್ನು ಕೂಡ ನಮ್ಮ ಸಾಫ್ಟ್ವೇರ್ ಮೂಲಕ ಮಾಹಿತಿಯನ್ನು ಸಂಗ್ರಹಣೆ ಮಾಡಿ ಮಾಹಿತಿಯನ್ನ ಅವರಿಗೆ ನಿರ್ವಹಣೆ ಮಾಡಬೇಕು. ಸೊ ಈ ರೀತಿಯ ಒಂದು ಸೊಲ್ಯೂಷನ್ ಅನ್ನು ನಾವು ಡೆವಲಪ್ ಮಾಡಿರೋದ್ರಿಂದ ಇವತ್ತು ಕರ್ನಾಟಕದಲ್ಲಿ ಹಾಗೆಯೇ ದೇಶಾದ್ಯಂತದ ರೈತರಿಗೆ ಅವರು ಒಳ್ಳೆಯ ಕೃಷಿ ಇನ್ಪುಟ್ ಸಿಗ್ತಾ ಇದೆ. ಹಾಗೇನೆ ಕನ್ಸ್ಯೂಮರ್ಸ್ಗೆ, ಎಂಡ್ ಕನ್ಸ್ಯೂಮರ್ಸ್ ಅವ್ರು ಏನ್ ಬಳಸ್ತಾ ಇದ್ದಾರೆ ಅದರಿಂದ ಅವರ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಆಗದೆ ಇರೋ ರೀತಿಯಲ್ಲಿ ತಡೆಗಟ್ತಾ ಇದ್ದೇವೆ. ಹಾಗೇನೆ ಕಂಪನಿಗಳಿಗೆ ಅವರ ರೆವಿನ್ಯೂ ಲಾಸ್ ಏನಾಗ್ತಾ ಇತ್ತು, ಮಾರ್ಕೆಟ್ ಅಲ್ಲಿ ಬೇರೆ ಫೇಕ್ ಪ್ರಾಡಕ್ಟ್ ಗಳು ಸೇಲ್ ಆಗ್ತಿದ್ರಿಂದ 30% ಹೆಚ್ಚು ಅವರ ಮಾರ್ಕೆಟ್ ಶೇರ್ ಕಳ್ಕೊಳ್ತಾ ಇದ್ರು, ಅದಿವತ್ತು ಕಡಿಮೆ ಆಗ್ತಾ ಬಂದಿದೆ. ಹಾಗೇನೆ ಗವರ್ಮೆಂಟ್ ಮತ್ತೆ ಸರ್ಟಿಫೈಯಿಂಗ್ ಏಜೆನ್ಸಿಗಳಿಗೆ ಅವ್ರಿಗೇನ್ ಆ ಪ್ರಾಡಕ್ಟಿನ ಬಗ್ಗೆ ಅಥವಾ ಯಾವ ದೇಶ ಆ ಪ್ರಾಡಕ್ಟ್ ಅನ್ನ ತಗೊಳ್ತಾ ಇರೋದು ಅವರಿಗೆ ಆ ಪ್ರಾಡಕ್ಟ್ ಎಲ್ಲಿಂದ ಬಂದಿದೆ ಅನ್ನುವಂತಹ ಮೂಲದ ಮಾಹಿತಿ ಸಿಗತ್ತೆ. ಈಗ ಯಾವುದೇ ಕಾರಣಕ್ಕೆ ಆ ಪ್ರಾಡಕ್ಟ್ ಅಲ್ಲಿ ಒಂದು ಬ್ಯಾಚ್ ಅಲ್ಲಿ ಅಥವಾ ಲಾಟ್ ಅಲ್ಲಿ ಯಾವುದೋ ಒಂದು ಹಾಳಾಗಿರುವಂತಹ ಅಥವಾ ಇನ್ಫೆಕ್ಟ್ ಆಗಿರುವಂತಹ ಯಾವುದೋ ಬಯೋ ಇನ್ಫೆಕ್ಟ್ ಅಥವಾ ಬಯೋ ಹಜಾರ್ಡ್ ಅಥವಾ ಕೆಮಿಕಲ್ ಹಜಾರ್ಡ್ ಇರುವಂತಹ ವಸ್ತು ಅದರಲ್ಲಿ ಸೇರಿದೆ ಅಂತ ಹೇಳಿದ್ರೆ ಸರ್ಟಿಫಿಕೇಶನ್ ಮೂಲಕ ಲ್ಯಾಬೊರೇಟರಿ ಟೆಸ್ಟ್ ನ ಮೂಲಕ ಅದನ್ನ ಐಡೆಂಟಿಫೈ ಮಾಡಿ ಆ ಪ್ರಾಡಕ್ಟ್ ಅಲ್ಲಿಂದ ಎಲ್ಲೆಲ್ಲಿ ಹೋಗಿದೆ ಅದೆಲ್ಲದನ್ನು ಕೂಡ ರೂಟ್ ಟ್ರೇಸ್ ಮಾಡಿ ವಾಪಸ್ ತಗೊಳ್ಬಹುದು, ಪ್ರಾಡಕ್ಟ್ ರೀಕಾಲ್ ಕೂಡ ಮಾಡಬಹುದು. ಈ ರೀತಿಯ ಒಂದು ಸೊಲ್ಯೂಷನ್ ಅನ್ನು ನಾವು ಸ್ಕೇಲೆಯ ಮೂಲಕ ಮಾರುಕಟ್ಟೆಗೆ ಪರಿಚಯಿಸಿದ್ದೇವೆ. ಎಲ್ಲ ಅಗ್ರಿ ಇನ್ಪುಟ್ ಅಥವಾ ಅಗ್ರಿ ಎಕ್ಸ್ಪೋರ್ಟರ್ಸ್, ಫುಡ್ ಮತ್ತೆ ಬೆವರೇಜ್ ಕಂಪನಿಗಳು ಹಾಗೆಯೇ GI ಟ್ಯಾಗ್ ಹೊಂದಿರುವಂತಹ ಕಂಪನಿಗಳು ತಮ್ಮ ಪ್ರಾಡಕ್ಟ್ ಅನ್ನ, ತಮ್ಮ ಉತ್ಪಾದನೆಯನ್ನ ರಕ್ಷಿಸುವುದಕ್ಕೋಸ್ಕರ ನಮ್ಮ ಸೊಲ್ಯೂಷನ್ ಅನ್ನ ಬಳಸೋದ್ರ ಮೂಲಕ ನಿಮ್ಮ ಮಾರ್ಕೆಟ್ ಅನ್ನ ಬೆಳೆಸಬಹುದು, ಬೇರೆ ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡಬಹುದು. ಹಾಗೇನೆ ಸರ್ಟಿಫಿಕೇಶನ್ ಏಜೆನ್ಸಿಗಳ ನಾರ್ಮ್ಸ್ ಅನ್ನ ಒಂದೇ ಪ್ಲಾಟ್ಫಾರ್ಮ್ ಅಲ್ಲಿ ಅದಕ್ಕೆ ನೀವು ಅಡೇರ್ ಆಗಬಹುದು, ಕಾಂಪ್ಲೈನ್ಸಸ್ ಅನ್ನ ಮ್ಯಾನೇಜ್ ಮಾಡಬಹುದು. ಹಾಗಾಗಿ ಈ ತರದ ಒಂದು ಸೊಲ್ಯೂಷನ್ ಇವತ್ತು ಜಗತ್ತಿನಾದ್ಯಂತ ತುಂಬಾ ಡಿಮ್ಯಾಂಡ್ ಅಲ್ಲಿ ಇರುವಂತಹ ಒಂದು ಪ್ರಾಡಕ್ಟ್ ಆಗಿದೆ. ಇದನ್ನ ಬಳಸೋದ್ರ ಮೂಲಕ ನಿಮ್ಮ ಪ್ರಾಡಕ್ಟ್ ಅನ್ನ ರಕ್ಷಿಸಿ, ಹಾಗೇನೆ ನಿಮ್ಮ ಕಸ್ಟಮರ್ಸ್ ಅಲ್ಲಿ ಆ ಟ್ರಸ್ಟ್ ಅನ್ನ ಬೆಳೆಸಿ, ನಿಮ್ಮ ಸಪ್ಲೈ ಚೈನ್ ಅಲ್ಲಿ ಅಂದ್ರೆ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಅಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಟ್ರಾನ್ಸ್ಪರೆನ್ಸಿಯ ಇಶ್ಯೂಗಳು ಬರದೇ ಇರೋ ರೀತಿಯಲ್ಲಿ ರಕ್ಷಿಸುವಂತಹ, ಪ್ರೊಟೆಕ್ಟ್ ಮಾಡುವಂತಹ ಒಂದು ಸೊಲ್ಯೂಷನ್ ಇದಾಗಿದೆ. ನಿಮ್ಮ ಪ್ರಾಡಕ್ಟ್ ಅನ್ನ ಯಾವ ರೀತಿಯಲ್ಲಿ ನೀವು ಮಾರ್ಕೆಟ್ ಅಲ್ಲಿ ಯುನಿಕ್
ಮಾಡಬಹುದು ಅಥವಾ ಅದನ್ನ ನೀವು ಮಾರ್ಕೆಟ್ ಮಾಡಬಹುದು ಅಥವಾ ಯಾವ ರೀತಿಯಲ್ಲಿ ಅದನ್ನ ಆಂಟಿ ಕೌಂಟರ್ ಫೀಟಿಂಗ್ ರೀತಿಯ ಸೊಲ್ಯೂಷನ್ ಅನ್ನ ಇಂಪ್ಲಿಮೆಂಟ್ ಮಾಡಬಹುದು ಅಂತ ತಿಳಿಯೋದಕ್ಕೋಸ್ಕರ ನಮ್ಮನ್ನು ಸಂಪರ್ಕಿಸಿ. ಧನ್ಯವಾದ. ಭೂಯಂತ್ರ ವೇಸ್ಟ್ ಮ್ಯಾನೇಜ್ಮೆಂಟ್ ಕಂಪನಿಯ ಕೋ ಫೌಂಡರ್ ಆಗಿರುವ ಸುಮಾ ಅವ್ರು ನಮ್ಮ ಜೊತೆ ಇದ್ದಾರೆ. ಹೈ, ನಮಸ್ತೆ. ನಮಸ್ತೆ. ಓಕೆ, ಸುಮಾ ಅವರೇ, ವೇಸ್ಟ್ ಮ್ಯಾನೇಜ್ಮೆಂಟ್ ನಲ್ಲಿ ನಿಮ್ಮ ಕಂಪನಿ ಯಾವ ರೀತಿ ವರ್ಕ್ ಮಾಡ್ತಾ ಇದೆ, ಅದರಿಂದ ಯಾವ ರೀತಿ ಸಹಾಯ ಆಗುತ್ತೆ? ನಮ್ಮ ಕಂಪನಿ ಹೆಸರೇ ಹೇಳೋ ಹಾಗೆ ಭೂಯಂತ್ರ, ಮಷಿನ್ಗಳನ್ನ ಭೂಮಿಗೋಸ್ಕರ ತಯಾರಿಸ್ತಾ ಇದೀವಿ ಅನ್ನೋ ಥರ. ಮಷಿನ್ಸ್ ಫಾರ್ ಅರ್ತ್, ಆರ್ ಟ್ಯಾಗ್ಲೈನ್ ಈಸ್ ಆಲ್ಸೋ ಯು ಕ್ಯಾನ್ ಸಿ ಮಷಿನ್ಸ್ ಫಾರ್ ಅರ್ತ್. ನಾವು ವಿಧವಾದಂಥ ವೇಸ್ಟ್ ಸೆಗ್ಮೆಂಟ್ಗಳಿಗೆ ವಿಧವಾದಂಥ ಮಷಿನರೀಸ್ನ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಬೇಸಿಕಲಿ ಬಂದ್ಬಿಟ್ಟು ವಿ ಆರ್ R&D ಬೇಸ್ಡ್ ಡಿಸೆಂಟ್ರಲೈಸ್ಡ್ ಟೆಕ್ನಾಲಜಿ we provide to the company or to the world or to the state. ನಾವು ವಿಧವಾದಂಥ ಮಷಿನರೀಸ್ನ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ತುಂಬ ವೆರೈಟಿ ಆದಂಥ ವೇಸ್ಟ್ಗಳಿಗೆ. ಫಾರ್ ಎಕ್ಸಾಂಪಲ್ ಹೇಳೋದಾದರೆ, ವೆನ್ ಇಟ್ ಕಮ್ಸ್ ಟು ಆರ್ಗ್ಯಾನಿಕ್ ವೇಸ್ಟ್, ಮನೆಗಳಲ್ಲಿ ನಮ್ದು ಯಾವುದೇ ಥರ ತ್ಯಾಜ್ಯ ಎಲ್ಲ ನಾವೆಲ್ಲ ಉತ್ಪಾದನೆ ಮಾಡ್ತೀವಿ, ಅದಕ್ಕೋಸ್ಕರನೇ ಒಂದು ಸಿಸ್ಟಮ್ನ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಅದನ್ನು ನಾವು ಹೇಳ್ಬೋದು ಕಂಪೋಸ್ಟಿಂಗ್ ಸಿಸ್ಟಮ್ ಅಂತ ಹೇಳ್ಬಿಟ್ಟು. ಇಟ್ ಈಸ್ ಬೇಸಿಕಲಿ ಏರೋಬಿಕ್ ಕಂಪೋಸ್ಟಿಂಗ್ ಸಿಸ್ಟಮ್. ಅದು ಈ ಮೈಕ್ರೋ ಆರ್ಗ್ಯಾನಿಸಮ್ಸ್ನ ಸಹಾಯದಿಂದ ಗೊಬ್ಬರನ ಉತ್ಪಾದನೆ ಮಾಡುವಂಥದ್ದು. ಅದರಲ್ಲಿ ಯಾವುದೇ ಥರ ಎಲೆಕ್ಟ್ರಿಸಿಟಿ ಅಥವಾ ಬೇರೆ ಯಾವುದೇ ರೀತಿ ಎಡಿಷನ್, ಅದಕ್ಕೆ ಯಾವುದೇ ಎಕ್ಸ್ಟ್ರಾ ಸಪ್ಲೈ, ಬೇರೆ ಯಾವುದೋ ಎಡಿಟಿವ್ಸ್ ಅವಶ್ಯಕತೆ ಇರೋದಿಲ್ಲ. ಅದು ಅಲ್ಲದೆ ನಮಗೆ ಇದಕ್ಕೆ ಪೇಟೆಂಟೆಡ್ ಟೆಕ್ನಾಲಜಿ ಕೂಡ ಇದೆ ಫಾರ್ ದ ಕಂಪೋಸ್ಟಿಂಗ್ ಸಿಸ್ಟಮ್. ಡಿಫ್ರೆಂಟ್ ಕೆಪಾಸಿಟಿಯಲ್ಲಿ ಕೂಡ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಎರಡನೇದು ಹೇಳ್ಬೋದು ಅಂದರೆ ಹಾರ್ಟಿಕಲ್ಚರ್ ಅಥವಾ ಅಗ್ರಿಕಲ್ಚರ್ ವೇಸ್ಟ್ ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರನೂ ನಮ್ಮ ಹತ್ರ ವಿಧವಾದಂಥ ಟೆಕ್ನಾಲಜಿಗಳನ್ನ, ಮಷಿನರಿನ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಹಾರ್ಟಿಕಲ್ಚರಲ್ಲಿ ಅಂತ ಬಂದರೆ ಹೇಳ್ಬೋದು, ನೀವು ಇಲ್ಲೇ ನೋಡ್ತಾ ಇರೋ ಡಿ ಲೀಫ್ ಅಂತ ಹೇಳಿ ನಮ್ಮ ಬ್ರ್ಯಾಂಡ್ ಇದೆ. ಅಂಡರ್ ದ ನೇಮ್ ಆಫ್ ಕಚ್ರನ್ ಬ್ರ್ಯಾಂಡ್ ನೇಮ್ ವಿ ಮ್ಯಾನುಫ್ಯಾಕ್ಚರ್ ಡಿಫ್ರೆಂಟ್ ಮಷಿನರೀಸ್, ಡಿ ಲೀಫ್. ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ಅಗ್ರಿಕಲ್ಚರ್ ವೇಸ್ಟ್ ಅಂತ ಏನು ಹೇಳ್ತೀವಿ, ಅದಕ್ಕೂ ನಮ್ಮ ಹತ್ರ ವಿಧವಾದಂಥ ಡಿಫ್ರೆಂಟ್ ಕೆಪಾಸಿಟಿಯಲ್ಲಿ ಮಷಿನರಿನ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ವೆನ್ ಇಟ್ ಕಮ್ಸ್ ಟು ದೆನ್ ಡ್ರೈ ವೇಸ್ಟ್, ಒಣ ತ್ಯಾಜ್ಯ ಅಥವಾ ಪ್ಲಾಸ್ಟಿಕ್, ಕಾರ್ಡ್ಬೋರ್ಡ್, ಥರ್ಮೋಕೋಲ್, ಈ ಥರ ವೇಸ್ಟ್ ಎಲ್ಲ ಏನು ಬರುತ್ತೆ, ಅದಕ್ಕೋಸ್ಕರ ಕೂಡ ನಾವು ಮಷಿನರೀಸ್ನ ತಯಾರು ಮಾಡ್ತೀವಿ ನಮ್ಮಲ್ಲಿ. ಸೊ ಈಗ ಇಂಡಸ್ಟ್ರಿಯಲ್ ವೇಸ್ಟ್, ಅಗ್ರಿಕಲ್ಚರಲ್ ವೇಸ್ಟ್ ಮತ್ತೆ ಡೊಮೆಸ್ಟಿಕ್ ವೇಸ್ಟ್ ಹಾಗೆ ಡ್ರೈ ವೇಸ್ಟ್, ಈ ರೀತಿ ಕೆಟಗರೀಸ್ ಇರುತ್ತೆ ವೇಸ್ಟ್ ಮ್ಯಾನೇಜ್ಮೆಂಟ್ ಅಲ್ಲಿ. ಅಕಾರ್ಡಿಂಗ್ಲಿ ನಿಮ್ದು ಕೂಡ ಟೆಕ್ನಾಲಜಿ ಮತ್ತೆ ಮಷಿನ್ಸ್ನ ಯೂಸ್ ಮಾಡ್ತೀರಾ. ಸೊ ಇಂಪ್ಲಿಮೆಂಟೇಷನ್ ಹೇಗಿರುತ್ತೆ ಇದರದ್ದು? ಹೇಗೆ ಅಂದರೆ ಬೇಸಿಕಲಿ ಬಂದ್ಬಿಟ್ಟು ಆರ್ಗ್ಯಾನಿಕ್ ವೇಸ್ಟ್ ಅದನ್ನು ಜಾಸ್ತಿ ಬಲ್ಕಲ್ಲಿ ಎಲ್ಲಿ ಜನರೇಟ್ ಮಾಡ್ತಾರೆ ಅಂತ ಹೇಳಿದರೆ ಈ ಅಪಾರ್ಟ್ಮೆಂಟ್ಸ್ ಅಲ್ಲೆಲ್ಲ ಜನರೇಟ್ ಮಾಡ್ತಾರೆ. ಅದಕ್ಕೋಸ್ಕರನೇ ನಮ್ಮ ಹತ್ರ 2 ಯೂನಿಟ್ಸ್, ಒಂದು ಶ್ರೆಡರ್, ಒಂದು ಡೈಜೆಸ್ಟರ್. ಅದನ್ನು ನಾವು ಇಂಪ್ಲಿಮೆಂಟ್ ಮಾಡ್ತೀವಿ ಇನ್ನು ಬಲ್ಕ್ ಆರ್ಗ್ಯಾನಿಕ್ ವೇಸ್ಟ್ ಜನರೇಷನಲ್ಲಿ. ಅದು ಒಂದು ಸೆಗ್ಮೆಂಟ್. ಇನ್ನೊಂದು ಬಂದ್ಬಿಟ್ಟು ಈ ಅಗ್ರಿಕಲ್ಚರ್ ವೇಸ್ಟ್ ಅಂತ ಹೇಳ್ತೀವಿ. ಅದಕ್ಕೋಸ್ಕರನೇ ಡಿಫ್ರೆಂಟ್ ಶ್ರೆಡರ್ಸ್ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಪ್ರೊಸೆಸ್ ಮಾಡಲಿಕ್ಕೆ. ಅವರು ಅದನ್ನು ಸರ್ಫೇಸ್ ಏರಿಯಾನ ಇನ್ಕ್ರೀಸ್ ಮಾಡಿ ವಾಲ್ಯೂಮ್ ರಿಡಕ್ಷನ್ ಮಾಡಿ ಅದಕ್ಕೆ ಒಂದು ನಾವು ಅದಕ್ಕೋಸ್ಕರನೇ ಸ್ಪೆಷಲ್ ಇನ್ನೊಂದು ಇನ್ಸ್ಟಾಮಿಕ್ಸ್ ಅಂತ ಹೇಳ್ಬಿಟ್ಟು ಮೈಕ್ರೋ ಆರ್ಗ್ಯಾನಿಸಮ್ಸ್ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಅವ್ರು ಅದನ್ನ ಬಳಸೋದ್ರಿಂದ ಅವರು ತುಂಬ ಕಡಿಮೆ ಸಮಯದಲ್ಲಿ ಒಳ್ಳೆ ಇಳುವರಿ ಇರುವಂಥದ್ದು ಗೊಬ್ಬರನ ಉತ್ಪಾದನೆ ಮಾಡ್ಬೋದು. ಅದನ್ನು ಅವರು ಡೈರೆಕ್ಟ್ ಫಾರ್ಮ್ಸ್, ಲ್ಯಾಂಡ್ಸ್ ಏನಿರುತ್ತೆ ಅದಕ್ಕೆ ಯೂಸ್ ಮಾಡ್ಕೊಬೋದು. ಅದು ಸೆಕೆಂಡ್ ಇಂಪ್ಲಿಮೆಂಟೇಷನ್ ವೆನ್ ಇಟ್ ಕಮ್ಸ್ ಟು ಅಗ್ರಿಕಲ್ಚರ್ ವೇಸ್ಟ್. ನೆಕ್ಸ್ಟ್ ಈ ಒಣ ತ್ಯಾಜ್ಯದ ಏನು ಬರುತ್ತಲ್ಲ, ಅದಕ್ಕೋಸ್ಕರ ನಾವು ಅಂದರೆ ಸ್ಪೆಷಲಿ ಯೂನಿಟ್ ಥರನೇ ಸೆಟಪ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ ಫಸ್ಟು ಶ್ರೆಡರ್ಸ್, ವೆನ್ ಇಟ್ ಶ್ರೆಡ್ಸ್ ಇನ್ ಅ ಲಿಟಲ್ ಸ್ಮಾಲ್ ಫಾರ್ಮ್. ಅದಾದಮೇಲೆ ಅದನ್ನು ಸೂಪೋ ಅಂತ ಹೇಳ್ಬಿಟ್ಟು ಅದನ್ನು ವಾಶ್ ಮಾಡಿ, ಇಟ್ಸ್ ಲೈಕ್ ಅ ಮಷಿನ್ ವಿಚ್ ಕ್ಲೀನ್ ಇಟ್ ಆ್ಯಂಡ್ ದೆನ್ ವಿ ಡ್ರೈ ಇಟ್ ವಿತ್ ಅ ಮಷಿನ್ ಕಾಲ್ಡ್ ಅ ಸೆಪ್ಟೋ. Then we make it into a pallets. That's a different palletizer machine that also we manufacture. It's like whole industry we are enabling people to get rid of this dry waste, we can say it. ನಿಮ್ಮ ಕಂಪ್ನಿ ಎಷ್ಟು ವರ್ಷದಿಂದ ನಡ್ಕೊಂಡು ಬಂದಿದೆ, ಮತ್ತೆ ನಿಮ್ಮ ಒಂದು ಮಾರ್ಕೆಟ್ ಪ್ಲೇಸ್ ಕ್ರಿಯೇಟ್ ಮಾಡಬೇಕಾದ್ರೆ ಅಥವಾ ಅದರಲ್ಲಿ ಬರುವಂತಹ ಡಿಮ್ಯಾಂಡ್, ಸಪ್ಲೈ, ಇದೆಲ್ಲ ಡೀಟೇಲ್ಸ್ ಕೊಡೋದಾದ್ರೆ?
ನಾವು ಆ್ಯಸ್ ಅ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಅಂತ ನೋಡ್ತಾ ಇದ್ರೆ ನಾವು ಆಲ್ಮೋಸ್ಟ್ 7 ವರ್ಷದಿಂದ ಸೇಮ್ ಮಾರ್ಕೆಟಲ್ಲೇ ಇದ್ದೀವಿ. ವೆನ್ ಇಟ್ ಕಮ್ಸ್ ಟು ಸಪ್ಲೈ ಆ್ಯಂಡ್ ಡಿಮಾಂಡ್ ಅಂತ ನೋಡಿದ್ರೆ ನಾವ್ ಡೇಸ್ ಪೀಪಲ್ ಆರ್ ಲಿಟಲ್ ಅವೇರ್. ಓಕೆ, ಅವ್ರಿಗೂ ಅನ್ನಿಸ್ತಾ ಇದೆ ಲೈಕ್ ವೇಸ್ಟ್ ಹ್ಯಾಸ್ ಟು ಬಿ ಮ್ಯಾನೇಜ್ ಬೈ ಆರ್ ಸೆಲ್ಫ್ ಫ್ರಮ್ ದ ಗೌರ್ಮೆಂಟ್ ಕಡೆಯಿಂದನೂ ಅದರದ್ದೇ ಆದ ರೂಲ್ಸ್ ರೆಗ್ಯುಲೇಷನ್ಸ್ ಬರ್ತಾ ಇದೆ. ಸೊ ಪೀಪಲ್ ಆರ್ ನಾವ್ ಓಕೆ ವಿತ್ ಓಕೆ ದೇರ್ ಇಸ್ ಸಮಥಿಂಗ್ ವಿಚ್ ಇಸ್ ಎಕ್ಸಿಸ್ಟ್ ಆಸ್ ಅ ಕಂಪ್ನಿ ವಿಚ್ ಎಕ್ಸಿಸ್ಟ್ ಫಾರ್ ದ ವೇಸ್ಟ್ ಮ್ಯಾನೇಜ್ಮೆಂಟ್ ಆಸ್ ವೆಲ್ ಫಾರ್ ಅ ಡಿಫ್ರೆಂಟ್ ವೆರೈಟಿ ಆಫ್ ಅ ವೇಸ್ಟ್ ಅದನ್ನು ಹೇಳ್ಬೋದು. ಸೊ ನಾವ್ ದ ಪೀಪಲ್ ಆರ್ ಬಿಕಾಸ್ of the people awareness, like they are getting knowing about this waste management thing and all, the demand is there, but as a still we are at the like still we are in the state level. We do manufacture, we supply all over India as well, but it's not in that very large scale. We are planning to expand it in each and every state, but it will take a little time. ನಿಜ, ಯಾಕಂದ್ರೆ ವೇಸ್ಟ್ ಮ್ಯಾನೇಜ್ಮೆಂಟ್ ಅನ್ನೋದು ಒಂದು ದೊಡ್ಡ ಚಾಲೆಂಜ್ ಅಂತಾನೆ ಹೇಳ್ಬಹುದು. ಅದನ್ನ ಇಂಡಿವಿಜುವಲ್ ಇಂದ ಹಿಡಿದು ಒಂದು ಇಂಡಸ್ಟ್ರಿ ತನಕನೂ ರೀಚ್ ಮಾಡೋಕೆ ನಿಮ್ಮ ಕಡೆಯಿಂದ ಮ್ಯಾನುಫ್ಯಾಕ್ಚರಿಂಗ್ ನಡೀತಾ ಇದೆ, ಸಪ್ಲೈ ಕೂಡ ಅಕ್ರಾಸ್ ನೇಷನ್ ನಡೀತಾ ಇದೆ. ಇನ್ನೂ ಕೂಡ ಹೆಚ್ಚಿನ ಮಟ್ಟದಲ್ಲಿ ಎಕ್ಸ್ಪಾನ್ಷನ್ ಆಗಲಿ ಅಂತ ನಾವು ಕೂಡ ವಿಶ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್. Thank you so much. ಕೃಷಿ ಕೇವಲ ಜೀವನೋಪಾಯದ ಮೂಲವಲ್ಲ, ಆದರೆ ಜೀವನ ವಿಧಾನವಾಗಿದೆ. ಕೃಷಿ ನಿಸ್ಸಂದೇಹವಾಗಿ ನಮ್ಮ ದೇಶದ ಬೆನ್ನೆಲುಬು. ಭಾರತದಲ್ಲಿ ಕೃಷಿಯ ಪ್ರಾಮುಖ್ಯತೆ ಮತ್ತು ಅದರ ಕೊಡುಗೆ ಅಪಾರವಾದದ್ದು. ಹೀಗಾಗಿ ಈ ವಲಯದಲ್ಲಿ ಸ್ಥಿರತೆ, ಗುಣಮಟ್ಟ ಹಾಗೂ ಸುಧಾರಣೆಯನ್ನ ಕಾಪಾಡುವಲ್ಲಿ ತಂತ್ರಜ್ಞಾನ ಕೂಡ ಅಷ್ಟೇ ಮುಖ್ಯ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸ್ತಾ ಇದ್ದೀವಿ. ನಮಸ್ಕಾರ.